ಇವತ್ತು ಸಾಟರ್ಡೆ ಮಾರ್ಕೆಟ್ಸ್ ಹೆಂಗೂ ಆಫ್ ಇದೆ, ಬಟ್ ನಾನು ಹೇಳಕ್ ಹೋಗ್ತಿದ್ದೀನಿ ನಾನು ಹೆಂಗೆ ಚಾರ್ಟ್ಸ್ಗಳನ್ನ ಅನಲೈಸ್ ಮಾಡ್ತೀನಿ ಅಂತ. ನಾನು ಫಸ್ಟ್ ಮಾರ್ಕ್ ಮಾಡ್ಕೊತೀನಿ ಎಕ್ಸ್ಟ್ರೀಮ್ ಲೋ ಮತ್ತು ಎಕ್ಸ್ಟ್ರೀಮ್ ಹೈ ಆ್ಯಂಡ್ ಡಿಮ್ಯಾಂಡ್ ಸಪ್ಲೈ ಏರಿಯಾಸ್ಗಳು. ಅದಾದ್ಮೇಲೆ ನಾನು ಮಾರ್ಕ್ ಮಾಡ್ಕೊತೀನಿ ಲಿಕ್ವಿಡಿಟಿ ಸ್ವೀಪ್ಸ್, ಎಲ್ಲೆಲ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗಿದೆ, ಎಲ್ಲೆಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ. ಆ್ಯಂಡ್ ನಾನು ಮೈನಾಗಿ 4 hour ಅಲ್ಲಿ ನೋಡೋದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಮತ್ತು ಲಿಕ್ವಿಡಿಟಿ ಎಲ್ಲೆಲ್ಲಿ ಸ್ವೀಪ್ ಆಗಿದೆ ಅಂತ. ಇಲ್ಲೆಲ್ಲೂ ಲಿಕ್ವಿಡಿಟಿ ಸ್ವೀಪ್ ಆಗಿಲ್ಲ, ಬರೀ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ. ಇದಾದ್ಮೇಲೆ ನಾನು ಬರ್ತೀನಿ 1 hour ಟೈಮ್ ಫ್ರೇಮ್ ಅಲ್ಲಿ. ಇದರಲ್ಲಿ ಲಿಕ್ವಿಡಿಟಿ ಸ್ವೀಪ್ಸ್ಗಳು ತುಂಬಾ ಜಾಸ್ತಿ ಆಗಿದೆ ಅಂಡ್ ಇದು ಇಂಟರ್ನಲ್ ಮಾರ್ಕೆಟ್ ಶಿಫ್ಟ್ ಆಗಿದೆ. ಇಲ್ಲಾಗಿದೆ ಲಿಕ್ವಿಡಿಟಿ ಸ್ವೀಪ್, ಇಲ್ಲಾಗಿದೆ ಸಪೋರ್ಟ್, ಮತ್ತೆ ಇಲ್ಲೊಂದು ಆರ್ಡರ್ ಬ್ಲಾಕ್ ಕೂಡ ಇದೆ 1 hour ಇಂದು. ಬಟ್ ನಾನು ಆಪರ್ಚುನಿಟಿ ಸಿಕ್ಕರೆ ನಾನು ಮೇಲ್ಗಡೆ ಇರೋ ಆರ್ಡರ್ ಬ್ಲಾಕ್ ಅಲ್ಲಿ ಎಂಟರ್ ಮಾಡ್ತೀನಿ, ಇಲ್ಲಿ ಎಂಟರ್ ಮಾಡೋ ಬದಲು. ಇದಾದ್ಮೇಲೆ ಬರ್ತೀನಿ ನಾನು 5 minutes ಅಲ್ಲಿ ಮಾರ್ಕ್ ಮಾಡೋಕ್ಕೆ ಇಂಟರ್ನಲ್ ಸ್ಟ್ರಕ್ಚರ್ ಆ್ಯಂಡ್ ಇದರದ್ದು ಇಂಟರ್ನಲ್ ಸ್ಟ್ರಕ್ಚರ್ ಈ ಥರ ಕಾಣಿಸ್ತಿದೆ. ಸೊ ನನ್ನ ಚಾರ್ಟ್ ಅನಲೈಸ್ ಮಾಡೋದು ಇಷ್ಟೇ ಸಿಂಪಲ್ ಆಗಿ ಆ್ಯಂಡ್ ವೆರಿ ಸಿಂಪಲ್ ಅನಾಲಿಸಿಸ್ ಇಂದ. ಇದೊಂದು ಡೆಮೋ ಟ್ರೇಡಿಂಗ್ ಅಕೌಂಟ್, ಯಾವ್ದ್ರಲ್ಲಿ ನಂದು ಆಲ್ರೆಡಿ 75% ವಿನ್ ರೇಟ್ ಆಗಿದೆ ಆ್ಯಂಡ್ ನಾನು ಟೋಟಲ್ 8 ಟ್ರೇಡ್ಸ್ ತೊಗೊಂಡಿದ್ದೀನಿ. ಅದರಲ್ಲಿ 6 ಪ್ರಾಫಿಟಬಲ್ ಆಗಿದೆ ಮತ್ತು 2 ಲಾಸಸ್ ಆಗಿದೆ. ನನ್ನ ಟ್ರೇಡ್ ಲಾಕ್ಸ್ ಬಂದರೆ ಇಲ್ಲಿದೆ 8 ಟ್ರೇಡ್ಸ್.